ವೀರಧರ್ಮರಾಯ ಸ್ವಾಮಿ ದೇವಾಲಯದ ಪೋತರಾಜ ವಿಗ್ರಹವನ್ನ ದೇವಸ್ಥಾನದ ಆಡಳಿತ ಮಂಡಳಿ ಗಮನಕ್ಕೆ ತಾರದೆ ರವಾನೆ ಮಾಡಲಾಗಿತ್ತು. ಈ ವಿಚಾರವಾಗಿ ಜಿ ಕನ್ನಡ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರವಾದ ಒಂದೇ ಗಂಟೆಯಲ್ಲಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ. ಘಟನೆ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಬನ್ನಿ ನೋಡೋಣ. ರಾಜಧಾನಿ ಬೆಂಗಳೂರಿನ ಒಂದೊಳ್ಳೆ ಉತ್ಸವ ಎನ್ನುವಂತ ನಿಟ್ಟಿನಲ್ಲಿ ನೋಡೋದಾದ್ರೆ ಕರಗ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ಕರಗದ ವಿಚಾರದಲ್ಲೇ ಇದೀಗ ಒಂದು ಅಪಸ್ವರ ಕೇಳಿ ಬರ್ತಾ ಇದೆ. ದ್ರೌಪದಮ್ಮ ದೇವಿಯ ಸೇವಕನಾಗಿರುವಂತಹ ಪೋತರಾಜು ಸ್ವಾಮಿ ಒಂದು ದೇವರೇನಿದಾರೋ ಆ ದೇವರದ ಒಂದು ವಿಗ್ರಹವನ್ನ ದೇವಸ್ಥಾನದ ಒಳಗಡೆ ಇಟ್ಟಿರುತ್ತೆ. ಆ ವಿಗ್ರಹಕ್ಕೆ ಸರಿಸುಮಾರು ಏನಿಲ್ಲಂದ್ರೂ ಕೂಡ 20-30 ವರ್ಷದ ಒಂದು ಇತಿಹಾಸ ಕೂಡ ಇರುತ್ತೆ. ಆ ಇತಿಹಾಸ ಇರುವಂತಹ ವಿಗ್ರಹವನ್ನ ಏಕಾಏಕಿ ಕಳೆದ 1 ತಿಂಗಳ ಹಿಂದೆ ಆ ವಿಗ್ರಹವನ್ನ ದೇವಸ್ಥಾನದ ಒಳಗಡೆ ಇರುವಂತಹ ಸಮಿತಿಯ ಸದಸ್ಯರು ಇಬ್ಬರು ಆ ವಿಗ್ರಹವನ್ನ ಕಾಣೆಯಾಗುವಂತಹ ಕೆಲಸ ಮಾಡಿರುವಂತದ್ದು. ಅದನ್ನ ರವಾನಿಸಿ ತಮಿಳುನಾಡಿನ ಒಂದು ಭಾಗದಲ್ಲಿ ಅದನ್ನ ಕರಗಿಸಿ ಮತ್ತೊಂದು ವಿಗ್ರಹ ಮಾಡಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಸುದ್ದಿ ಹರಿದಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಾಗೆ ಇವತ್ತು ಜಿ ಕನ್ನಡ ನ್ಯೂಸ್ ಕೂಡ ವರದಿಯನ್ನ ಬಿತ್ತರಿಸಿತ್ತು. ಅದು ಸಂಪೂರ್ಣವಾಗಿ ಮಾಹಿತಿಯನ್ನ ನೋಡೋದಾದ್ರೆ ಪೋತರಾಜು ವಿಗ್ರಹ ಎನ್ನುವಂಥದ್ದನ್ನ ಸ್ವತಃ ಕರಗ ಉತ್ಸವ ಸಮಿತಿಯಲ್ಲಿರುವಂತಹ ಪ್ರಮುಖ ಇಬ್ರು ಅಂದ್ರೆ ಅಲ್ಲಿ ಜ್ಞಾನೇಂದ್ರ ಸೇರಿದಂತೆ ಶ್ರೀಧರ್ ಎನ್ನುವಂತವ್ರು ಇಬ್ರು ಕೂಡ ಸಮಿತಿಯ ಸದಸ್ಯರಾಗಿರ್ತಾರೆ. ಅವರೇ ಯಾರಿಗೂ ಕೂಡ ಮಾಹಿತಿಯನ್ನ ಕೊಡದೆ, ಜೊತೆಗೆ ಮುಜರಾಯಿ ಇಲಾಖೆಗೂ ಕೂಡ ಮಾಹಿತಿಯನ್ನ ಕೊಡದೆ ಆ ವಿಗ್ರಹವನ್ನ ರಾತ್ರಿ ತಮಿಳುನಾಡಿಗೆ ಶಿಫ್ಟ್ ಅನ್ನ ಮಾಡ್ತಾರೆ. ಶಿಫ್ಟ್ ಮಾಡಿ ಆ ಮೂರ್ತಿಯನ್ನ ಕರಗಿಸಿದಾದ ಬಳಿಕ ಮತ್ತೊಂದು ಮೂರ್ತಿಯನ್ನ ಸದ್ಯ ಆ ಒಂದು ಜಾಗದಲ್ಲಿ ಇರಿಸುವಂತ ಕೆಲಸ ಮಾಡ್ತಾರೆ. ಅಂದ್ರೆ ಬೆಂಗಳೂರಿನ ಕೇರ್ ಮಾರ್ಕೆಟ್ ಬಳಿ ಇರುವಂತಹ ದ್ರೌಪದಮ್ಮ ದೇವಾಲಯದಲ್ಲಿ ಒಳಗಡೆ ಇದ್ದಂತಹ ಮೂರ್ತಿಯನ್ನ ಅದೇ ಜಾಗದಲ್ಲಿ ಹೊಸ ಮೂರ್ತಿಯನ್ನ ಇಡ್ತಾರೆ. ಅದಾದ ಬಳಿಕ ಸಮಿತಿಗೆ ಗೊತ್ತಾಗುತ್ತೆ, ಅಧ್ಯಕ್ಷರಿಗೆ ಗೊತ್ತಾಗುತ್ತೆ, ಹಳೆ ಮೂರ್ತಿ ಏನಾಯ್ತು ಎನ್ನುವಂತ ನಿಟ್ಟಿನಲ್ಲಿ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಇವರಿಬ್ಬರು ಕೂಡ ಮಾಡಿದಂತಹ ಕೆಲಸವನ್ನ ಬಾಯ್ ಬಿಡ್ತಾರೆ. ಅದಾದ ಬಳಿಕ ಸಮಿತಿಗೆ ಕೆಟ್ಟ ಹೆಸರು ಬರಬಾರ್ದು, ದೇವಾಲಯಕ್ಕೆ ಕೆಟ್ಟ ಹೆಸರು ಬರಬಾರ್ದು, ಜೊತೆಗೆ ಮುಂಬರುವ 2 ತಿಂಗಳಲ್ಲಿ ಕರಗ ಕೂಡ ಇರುತ್ತೆ, ಯಾವುದಕ್ಕೂ ಕೂಡ ತೊಂದರೆ ಆಗಬಾರ್ದು ಎನ್ನುವಂತ ನಿಟ್ಟಿನಲ್ಲಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸತೀಶ್ ಅವರು ಸಂಬಂಧಪಟ್ಟ ಇಲಾಖೆಗೆ ಅಂದ್ರೆ ಮುಜರಾಯಿ ಇಲಾಖೆಗೆ, ಎಸಿಗೆ, ಡಿಸಿಗೆ ಎಲ್ಲರೂ ಕೂಡ ಒಂದು ಪತ್ರವನ್ನ ಬರೀತಾರೆ. ಈ ರೀತಿಯಂತ ಮೂರ್ತಿಯನ್ನ ಶಿಫ್ಟ್ ಮಾಡಿದ್ದಾರೆ, ಹಳೆಯ ಮೂರ್ತಿಯನ್ನ ಕರೆಸಿ ಹೊಸ ಮೂರ್ತಿಯನ್ನ ತಂದು ಇರಿಸುವಂತ ಕೆಲಸ ಮಾಡಿದ್ದಾರೆ. ಇದು ತಪ್ಪು ಎನ್ನುವಂತ ನಿಟ್ಟಿನಲ್ಲಿ ಕಲ್ಪನೆಗೊಳಪಡಿಸುವಂತ ಕೆಲಸ ಆಗ್ತದೆ. ಜೊತೆ ಇದೆಲ್ಲವೂ ಕೂಡ ಸದ್ಯ ಈ ಇಬ್ರು ಏನಿದಾರೋ ಆ ಮೂರ್ತಿಯನ್ನ ಶಿಫ್ಟ್ ಮಾಡಿರುವಂತವರನ್ನ ತನಿಖೆಗೊಳಪಡಿಸುವಂತ ಕೆಲಸ ಮಾಡ್ತಾರೆ. ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು, ನಾವು ತಪ್ಪು ಮಾಡಿದೀವಿ, ಯಾರಿಗೂ ಕೂಡ ಮಾಹಿತಿಯನ್ನ ಕೊಡ್ದೇನೆ ಆ ಮೂರ್ತಿಯನ್ನ ಸಾಗಾಟ ಮಾಡಿ ತಮಿಳುನಾಡಲ್ಲಿ ಕೇವಲ 39-40 ಸಾವಿರ ರೂಪಾಯಿಗೆ ಸೇಲ್ ಮಾಡಿದ್ದೇವೆ. ಅದರಲ್ಲಿ ಬಂದಂತಹ ಮೊತ್ತದಲ್ಲಿ ನಾವು ಹೊಸ ಮೂರ್ತಿಯನ್ನ ತಂದು ರೆಡಿ ಮಾಡಿ ದೇವಸ್ಥಾನದಲ್ಲಿ ಇರಿಸಿದ್ದೇವೆ, ಇದು ತಪ್ಪು ಮಾಡಿದ್ದೇವೆ ಎನ್ನುವಂತ ನಿಟ್ಟಿನಲ್ಲಿ ಮುಚ್ಚಳಿಕೆ ಪತ್ರವನ್ನು ಕೂಡ ಮುಜರಾಯಿ ಇಲಾಖೆಗೆ ಬರೆದುಕೊಟ್ಟಿರುವಂತದ್ದು. ಒಟ್ಟಾರೆ ಹೇಳ್ಬೇಕಂತಂದ್ರೆ ಈ ಒಂದು ಕೆಲಸ ದೇವಸ್ಥಾನದ ವಿಚಾರವಾಗಿ ಅವಹೇಳನ ಮಾಡುವಂತ ಕೆಲಸ ಮಾಡಿದ್ರ, ಜೊತೆಗೆ ದೇವಸ್ಥಾನಕ್ಕಿರುವಂತ ಹೆಸರನ್ನ ಗೆಡಿಸುವಂತ ಕೆಲಸ ಮಾಡಿದ್ರ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಇವತ್ತು ಸತೀಶ್ ಅವರು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಯಾವುದೇ ರೀತಿಯಂತಹ ಸಮಸ್ಯೆ ಆಗಿದ್ರು ಕೂಡ ಅದನ್ನ ಸರಿಪಡಿಸುವಂತ ಕೆಲಸ ಮಾಡ್ತೀವಿ, ಆರೋಪಿಗಳಿಗೆ ತಕ್ಕನಾದಂತಹ ಒಂದು ಕ್ರಮಕ್ಕೆ ಮುಂದಾಗುವಂತ ಕೆಲಸ ಸಂಬಂಧಪಟ್ಟ ಇಲಾಖೆ ಜೊತೆಗೆ ನಾನು ಕೂಡ ತೆಗೆದುಕೊಳ್ತೇನೆ ಎನ್ನುವಂತ ನಿಟ್ಟಿನಲ್ಲಿ ಮಾಹಿತಿಯನ್ನ ಒಟ್ಟಾರೆಯಾಗಿ ಕೊಟ್ಟಿರುವಂತದ್ದು. ನಮ್ಮ ಜೀವಕ್ಕೆ ಭದ್ರತೆ ಕೊಡಿ ಅಂತ ವಿದ್ಯುತ್ ಪ್ರತಿನಿಧಿಗಳು ಇಂಧನ ಇಲಾಖೆಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಸ್ತೆ ಅಪಘಾತ, ವಿದ್ಯುತ್ ಅವಘಡ ಸೇರಿ 50 ಜನ ಮೃತಪಟ್ಟಿದ್ದಾರೆ. ಆದರೆ ವಿಮೆ ಜಾರಿಯಾಗಿ ವರ್ಷವಾದರೂ ಗ್ರಾಮ ಪ್ರತಿನಿಧಿಗಳಿಗೆ ಅನ್ವಯ ಆಗಿಲ್ಲ ಅಂತೇಳಿ ಆರೋಪಿಸಿದ್ದಾರೆ. ಈ ಬಗ್ಗೆ ಸಮಗ್ರ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಬನ್ನಿ ನೋಡೋಣ. ಇಂಧನ ಇಲಾಖೆ ಕೊಟ್ಟ ಮಾತಿಗೆ ತಪ್ತಾ ಇದೆಯಾ ಅನ್ನೋ ಪ್ರಶ್ನೆ ಈಗ ಎದ್ದಿರುವಂಥದ್ದು. ಯಾಕಂದರೆ ಇಂಧನ ಇಲಾಖೆಯ ವಿರುದ್ಧ ಈಗಾಗಲೇ ಅಲ್ಲಿರುವಂತಹ ಸಿಬ್ಬಂದಿಗಳು ಈಗಾಗಲೇ ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂಥದ್ದು. ಸದ್ಯ ಈಗಾಗಲೇ ಗ್ರಾಮ ಪ್ರತಿನಿಧಿಗಳಾಗಿ ಏನು ಮೀಟರ್ ರೀಡರ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವರು ಈಗಾಗಲೇ ವಿಮೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಸೇವಾ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಂಧನ ಇಲಾಖೆಗೆ ಮನವಿಯನ್ನು ಕೂಡ ಮಾಡಿರುವಂಥದ್ದು. ಆದರೆ ಮನವಿ ಮಾಡಿದ್ದಾರೇನೋ, ಆದರೆ 1 ವರ್ಷದಲ್ಲಿ ಜಾರಿಯಾಗುತ್ತೆ ಅಂತ ಹೇಳಿ ಇನ್ನೂ ಕೂಡ ಜಾರಿಯಾಗಿಲ್ಲ. ಸೊ ವಿಮೆ ಅನ್ನೋದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೂಡ ಹೊಂದಿದೆ. ಯಾಕಂದರೆ ಇಲ್ಲಿವರೆಗೆ 50 ಜನ ಮರಣವನ್ನು ಹೊಂದಿದ್ದಾರೆ. ಅಂದರೆ ಅವರು ಮೀಟರ್ ರೀಡರ್ಗಳು ಮನೆಗೆ ತೆರಳಿ ಕೆಲಸವನ್ನು ಮಾಡುವ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿರ್ಬೋದು, ಹಾಗೆಯೇ ಹೃದಯಘಾತ ಆಗಿರ್ಬೋದು, ಹಾಗೆಯೇ ವಿದ್ಯುತ್ ಅವಘಡದಿಂದ ಸುಮಾರು 50 ಜನ ಸಾವನ್ನಪ್ಪಿರುವಂಥದ್ದು. ವಿಮೆ ಇಲ್ಲದ ಕಾರಣ, ಹಾಗೆಯೇ ಸೇವಾ ಭದ್ರತೆ ಇಲ್ಲದ ಕಾರಣ ಆ ಕುಟುಂಬಗಳಿಗೆ 1 ರೂಪಾಯಿ ಕೂಡ ಇಂಧನ ಇಲಾಖೆಯಿಂದ ಇನ್ನೂ ಕೂಡ ಸಿಕ್ಕಿಲ್ಲ. ಸೊ ಹೀಗಾಗಿ ಈಗಾಗಲೇ 1000ಕ್ಕೂ ಹೆಚ್ಚು ಸಿಬ್ಬಂದಿಗಳು ಕೆಲಸವನ್ನು ನಿರ್ವಹಿಸ್ತಾ ಇರುವಂಥದ್ದು. ಗ್ರಾಮ ಪ್ರತಿನಿಧಿಗಳಾಗಿ ಪ್ರತಿ ಗ್ರಾಮಗಳಿಗೆ
ಸಿಬ್ಬಂದಿಗಳಿಗೆ, ಅದರಲ್ಲೂ ಕೂಡ ಬೈಕ್ ಆಗಿರ್ಬೋದು, ನಡ್ಕೊಂಡು ಈ ರೀತಿಯಾಗಿ ಹೋಗಿ ಕಷ್ಟಕರ ಪ್ರತಿದಿನ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇಂಧನ ಇಲಾಖೆ ವಿಮೆಯನ್ನು ಜಾರಿ ತರಬೇಕು, 1 ವರ್ಷದೊಳಗೆ ಜಾರಿ ತರ್ತೀವಿ ಅಂತ ಈಗಾಗಲೇ ಅದಕ್ಕೆ ಒಪ್ಪಿಗೆ ಕೂಡ ಸಿಕ್ಕಿದೆ. ಆದರೂ ಕೂಡ ಇನ್ನು ಯಾಕೆ ವಿಮೆಯನ್ನು ಜಾರಿಗೆ ತಂದಿಲ್ಲ ಅಂತ ಆಕ್ರೋಶವನ್ನು ಸಂಘದ ಅಧ್ಯಕ್ಷರಾಗಿರುವ ವೆಂಕಟೇಶ್ ಅವರು ಕೂಡ ಹೊರ ಹಾಕಿದ್ದಾರೆ. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಇಂಧನ ಇಲಾಖೆಯ ಸಚಿವ KJ ಜಾರ್ಜ್ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಪ್ರಮುಖವಾಗಿರುವಂಥದ್ದು. ಯಾಕಂದರೆ ಈಗಾಗಲೇ KJ ಜಾರ್ಜ್ ಹೇಳುವ ಪ್ರಕಾರ ಗೃಹ ಜ್ಯೋತಿ ಬಂದ್ ಆಗಿರ್ಬೋದು, ಬೆಸ್ಕಾಂ ಆಗಿರ್ಬೋದು, ಎಸ್ಕಾಂ ಆಗಿರ್ಬೋದು, ಎಲ್ಲ ಅಂದರೆ ಯಾವುದೇ ವ್ಯಾಪ್ತಿಯಲ್ಲಿ ಸಮಸ್ಯೆ ಇದ್ದರೂ ಅದನ್ನು ಆದಷ್ಟು ಬೇಗ ಬಗೆಹರಿಸಲಾಗೋದು. ಹಾಗೆಯೇ ಯಾರೇ ಸಮಸ್ಯೆ ಇದ್ದರೂ ಖುದ್ದಾಗಿ ನನ್ನ ಬಳಿ ಹೇಳಿ ಅಂತ ಹೇಳಿದರು. ಸದ್ಯ ಈಗಾಗಲೇ ಬಹಳಷ್ಟು ಬಾರಿ ಬಂದು ಬೆಸ್ಕಾಂ ಕಚೇರಿಗೆ, KR ಸರ್ಕಲ್ ಬಳಿ ಇರುವಂತಹ ಬೆಸ್ಕಾಂ ಕಚೇರಿಗೆ ಬಂದು ಮನವಿಯನ್ನು ಮಾಡಿದ್ರು. ಇನ್ನೂ ಕೂಡ ಸ್ಪಂದನೆ ಸಿಗದ ಕಾರಣ ಮತ್ತೆ ಆಕ್ರೋಶ ಹೊರ ಹಾಕಿರುವಂಥದ್ದು. ಮುಂಬರುವ ದಿನಗಳಲ್ಲಿ ವಿಮೆ ಹಾಗೆಯೇ ಸೇವಾ ಭದ್ರತೆಯನ್ನು ಒಂದು ವೇಳೆ ಸರಿಯಾದ ರೀತಿ ಜಾರಿಗೆ ತರದೇ ಹೋದರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡೋದಾಗಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಚಾಮರಾಜನಗರ ಜಿಲ್ಲೆಯಲ್ಲೂ ಇಂದು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಭರ್ಜರಿ ದಾಳಿಯನ್ನು ನಡೆಸಿದ್ದಾರೆ. ಕೊಳ್ಳೇಗಾಲ ತಾಲೂಕಿನಲ್ಲಿರುವಂತಹ ಇಂಜಿನಿಯರ್ P. ರವಿಕುಮಾರ್ ಮನೆ, ಕಚೇರಿ ಮೇಲೆ ಲೋಕಾಯುಕ್ತ ಪೊಲೀಸರು ಅಲ್ಲಿ ಶೋಧವನ್ನು ನಡೆಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಪ್ರತಿನಿಧಿ ಸುರೇಂದ್ರ. ಬನ್ನಿ ನೋಡೋಣ. ಭ್ರಷ್ಟ ಅಧಿಕಾರಿಗಳಿಗೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಪೊಲೀಸರು ಶಾಕ್ ಕೊಟ್ಟಂತ ಘಟನೆ ಇಂದು ಚಾಮರಾಜನಗರ ಜಿಲ್ಲೆಯಲ್ಲಿ ನಡೆದಿದೆ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಇಂಜಿನಿಯರ್ ರವಿಕುಮಾರ್ ಎಂಬುವರ ಮನೆ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿ ಅಕ್ರಮ ಸಂಪತ್ತನ್ನು ಶೋಧ ನಡೆಸುತ್ತಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಈ ಹಿಂದೆ ರವಿಕುಮಾರ್ ಅವರು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಇಂಜಿನಿಯರ್ ಆಗಿದ್ದರು. ಅದಾದ ಬಳಿಕ ಅವರು ಟಿ ನರಸೀಪುರಕ್ಕೆ ವರ್ಗಾವಣೆಗೊಂಡಿದ್ದರು. ಟಿ ನರಸೀಪುರದ ಬಳಿಕ ಹುಣಸೂರಿಗೆ ವರ್ಗಾವಣೆಗೊಂಡಿದ್ದ ರವಿಕುಮಾರ್ ಅವರನ್ನು ಕೆಲ ದಿನಗಳ ಹಿಂದೆಯಷ್ಟೇ ವರ್ಗಾವಣೆಗೊಳಿಸಿ ಯಾವುದೇ ಸ್ಥಳವನ್ನು ತೋರಿಸಿರಲಿಲ್ಲ. ಸದ್ಯ ಸ್ಥಳ ನಿರೀಕ್ಷಣೆಯಲ್ಲಿದ್ದ ರವಿಕುಮಾರ್ ಅವರ ಮನೆಯ ಮೇಲೆ ಏಕಕಾಲಕ್ಕೆ 3 ಕಡೆಗಳಲ್ಲಿ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿ ಅಕ್ರಮ ಸಂಪತ್ತು ಮತ್ತು ದಾಖಲೆಗಳನ್ನು ಪರಿಶೀಲನೆ ನಡೆಸುತ್ತಿದ್ದಾರೆ. ಕೊಳ್ಳೇಗಾಲ ತಾಲೂಕಿನ ಆಲಹಳ್ಳಿ ಗ್ರಾಮದಲ್ಲಿರುವಂತಹ ರವಿಕುಮಾರ್ ಅವರ ತಂದೆ ಮನೆ ಮೇಲೆ ಹಾಗೂ ಮೈಸೂರಿನಲ್ಲಿ ರವಿಕುಮಾರ್ ಮತ್ತು ರವಿಕುಮಾರ್ ಅವರ ಬಾಮೈದುನ ಅವರ ಮನೆ ಮೇಲೂ ಕೂಡ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿ ಅಕ್ರಮ ಸಂಪತ್ತನ್ನು ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಇನ್ನು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಆಲಹಳ್ಳಿ ಗ್ರಾಮದಲ್ಲಿ ಚಾಮರಾಜನಗರ ಲೋಕಾಯುಕ್ತ DYSP ಮ್ಯಾಥ್ಯೂಸ್ ಅವರ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆಯುತ್ತಿದ್ದು, ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಕೂಡ ದಾಖಲಾತಿ ಪರಿಶೀಲನೆ ಮತ್ತು ಅಕ್ರಮ ಸಂಪತ್ತಿನ ಶೋಧ ಕಾರ್ಯ ನಡೆಯುತ್ತಿದೆ. ಇದುವರೆಗೆ ಯಾವುದೇ ಅಕ್ರಮ ಸಂಪತ್ತು ಇರುವ ಬಗ್ಗೆ ಮಾಹಿತಿ ದೊರೆತಿಲ್ಲ. ಸುರೇಂದ್ರ, ಜಿ ಕನ್ನಡ ನ್ಯೂಸ್, ಚಾಮರಾಜನಗರ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಇಂದು ಹುಬ್ಬಳ್ಳಿಯ ತಹಶೀಲ್ದಾರ್ ಕಚೇರಿಗೆ ದಿಢೀರ್ ಭೇಟಿ ಕೊಟ್ಟಿದ್ದಾರೆ. ಬಳಿಕ ಜಿಲ್ಲಾಧಿಕಾರಿ ದಿವ್ಯಾ, ತಹಶೀಲ್ದಾರ್ ಪಾಟೀಲ್ ಹಾಗೇನೆ ಕಚೇರಿಯ ಪ್ರತಿ ಸಿಬ್ಬಂದಿಯೊಂದಿಗೆ ಕೆಲಸದ ವಿಚಾರವಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಹುಬ್ಬಳ್ಳಿ ಜಿಲ್ಲೆಯ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ. ಬನ್ನಿ ನೋಡೋಣ. ಸಾಕಷ್ಟು ಪ್ರಮುಖ ಬೆಳವಣಿಗೆಯಾಗಿವೆ. ಇಂದು ಲೀಡರಾಗಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹುಬ್ಬಳ್ಳಿಯ ತಹಶೀಲ್ದಾರ್ ಹಾಗೂ ಉಪನೋಂದಣಾ ಕಚೇರಿಗೆ ಭೇಟಿ ಕೊಟ್ಟರು. ಈ ಸಂದರ್ಭದಲ್ಲಿ ಅವರು ಆಡಳಿತಾತ್ಮಕ ದೃಷ್ಟಿಯಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋ ಬಗ್ಗೆ ಸಾಕಷ್ಟು ಇಂಚಿಂಚಾಗಿ ಮಾಹಿತಿಯನ್ನು ಪಡೆದುಕೊಂಡರು. ಇನ್ವರ್ಡ್ ಅರ್ಜಿಗಳು, ಸಾರ್ವಜನಿಕರು ಆದಾಯ ಪ್ರಮಾಣ ಪತ್ರ, ಜಾತಿ ಮತ್ತು ಬೇರೆ ಬೇರೆ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಅರ್ಜಿಗಳು ಸಲ್ಲಿಸಿರ್ತಾರೆ, ಅರ್ಜಿಗಳು ಹೇಗೆ ವಿಲೇವಾರಿ ಆಗುತ್ತವೆ, ಅವುಗಳನ್ನು ಸಿಬ್ಬಂದಿಗಳು ಹೇಗೆ ಸ್ವೀಕಾರ ಮಾಡ್ತಾರೆ, ಆ ಸಿಬ್ಬಂದಿಗಳು ಸ್ವೀಕಾರ ಮಾಡಿದ ಅರ್ಜಿಗಳು ಯಾವ್ಯಾವ ಅಧಿಕಾರಿಗಳಿಗೆ ಮತ್ತು ಯಾವ್ಯಾವ ಸಂಬಂಧಪಟ್ಟ ಕೇಸ್ ವರ್ಕರ್ಗಳಿಗೆ ಹೋಗ್ತವೆ, ಆ ಕೇಸ್ ವರ್ಕರ್ ಯಾವ ರೀತಿ ಆ ಅರ್ಜಿಗಳನ್ನು ವಿಲೇವಾರಿ ಮಾಡ್ತಾರೆ ಅನ್ನೋದ್ರ ಬಗ್ಗೆಯೂ ಸಹ ಮಾಹಿತಿನ ಪಡೆದುಕೊಂಡರು. ಒಂದು ಇನ್ವರ್ಡ್ಗೆ ಅರ್ಜಿಗಳನ್ನು ಕೊಟ್ಟಾಗ ಆ ಅರ್ಜಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೋಗ್ತಾವೆ ಇಲ್ಲೊಂದ್ರ ಬಗ್ಗೆ ಸಹ ಸೂಕ್ಷ್ಮ ಸಾಕಷ್ಟು ರೀತಿಯ ಮಾಹಿತಿಯನ್ನು ತೆಗೆದುಕೊಂಡರು. ಜೊತೆಗೆ ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿ ಸಹ ಈ ಸಂದರ್ಭದಲ್ಲಿದ್ದರು. ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಮತ್ತು ತಹಶೀಲ್ದಾರ್ ಕಲಗೌಡ ಪಾಟೀಲ್ ಅವರು ಮಾಹಿತಿಯನ್ನು ಕೊಟ್ಟರು. ಮತ್ತು ಈ ಹಿಂದೆ ಆನ್ಲೈನ್ ವ್ಯವಸ್ಥೆ ಇತ್ತು, ಗಣಕೀಕರಣ ವ್ಯವಸ್ಥೆ ಇತ್ತು, ಆ ಎಲ್ಲವನ್ನ ಪ್ರಕ್ರಿಯೆ ಮುಂದುವರಿತಾ ಇದೆ ಎಂಬ ಬಗ್ಗೆಯೂ ಮಾಹಿತಿ ಕೊಟ್ಟಿದ್ದಾರೆ. ನಂತರ ಅವರು ದಿಢೀರಾಗಿ ಅಲ್ಲಿ ಭೇಟಿ ಕೊಡೋ ಸಂದರ್ಭದಲ್ಲಿ ಸಾರ್ವಜನಿಕರ ಜೊತೆಯೂ ಸಹ ಮಾಹಿತಿನ ಪಡೆದುಕೊಂಡರು. ನೀವು ಏದಕ್ಕೆ ಬಂದಿರಿ, ಯಾವ ಕೆಲಸಕ್ಕೆ ಬಂದಿರಿ, ಅರ್ಜಿಗಳನ್ನು ಆನ್ಲೈನ್ ಸಲ್ಲಿಸಿದ್ರು, ಆಫ್ಲೈನ್ ಕೊಟ್ಟಿದ್ರು, ಅಥವಾ ಅರ್ಜಿ ಶುಲ್ಕವನ್ನು ಯಾವ ರೀತಿ ಕೊಟ್ಟಿದ್ರಿ ಎಂಬ ಬಗ್ಗೆ ಸಹ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಸಾರ್ವಜನಿಕರ ಜೊತೆ ಮಾತನಾಡಿದರು. ಮತ್ತು ಕೆಲ ಸಿಬ್ಬಂದಿಗಳು ತಮಗೆ ಏನೆಲ್ಲ ಇಲ್ಲಿ ಆಗ್ತದೆ ಅನ್ನೋ ಬಗ್ಗೆಯೂ ಸಹ ಇಂಚಿಂಚಾಗಿ ಸಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಈ ಹಿಂದೆ ಕಂದಾಯ ಸಚಿವರಾದ ನಂತರ ಮೊದಲ ಬಾರಿಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಏನೆಲ್ಲ ಪ್ರಗತಿ ಆಗಬೇಕಿತ್ತು, ಏನೆಲ್ಲ ಲೋಪದೋಷಗಳಿದ್ದವು, ಆನ್ಲೈನ್ ವ್ಯವಸ್ಥೆ ಸಾಕಷ್ಟು ಮಂದಗತಿಯಲ್ಲಿತ್ತು, ಅದನ್ನು ವೇಗ ಪಡೀಲಿಕ್ಕೆ ಸಹ
ಸೂಚನೆ ಕೊಟ್ಟಿದ್ದರು. ಅದು ಈಗ ಪ್ರಗತಿಯಲ್ಲಿದೆ ಎಂಬ ಬಗ್ಗೆ ಆಶಾಭಾವನೆಯನ್ನು ನಂತರ ಅವರು ಸುದ್ದಿಗಾರರ ಜೊತೆ ಮಾತನಾಡಿ ವ್ಯಕ್ತಪಡಿಸಿದರು. ಮತ್ತು ನಾವು ಈ ಭೂ ಸಮೀಕ್ಷೆ ಬಗ್ಗೆಯೂ ಸಹ ಒಂದು ಹೊಸ ಯೋಜನೆ ಜಾರಿಗೆ ತರ್ತಿದ್ದೇವೆ. ಅದರಲ್ಲಿ ಸ್ವತಃ ಫಲಾನುಭವಿಗಳ ಸಾರ್ವಜನಿಕರೇ ತಮಗೆ ಏನು ದಾಖಲೆ ಇರಬೇಕು ಅವು ಅಪ್ಲೋಡ್ ಮಾಡಿ ಅವುಗಳನ್ನು ಸ್ವೀಕಾರ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಸಹ ಮಾಡ್ತಾಯಿದ್ದೀವಿ. ಇದು ರಾಜ್ಯದಲ್ಲಿಯೇ ಅತ್ಯಂತ ವಿನೂತನವಾದಂಥ ವ್ಯವಸ್ಥೆ. ರಾಜ್ಯ ಸರ್ಕಾರ ಭಾಳ ಮುತುವರ್ಜಿಸಿ ನಾನು ಸ್ವತಃ ಇದಕ್ಕೆ ಕಂದಾಯ ಸಚಿವನಾಗಿ ಸಾಕಷ್ಟು ರೀತಿಯ ಹಿರಿಯ ಅಧಿಕಾರಿಗಳು ಮತ್ತು ಪರಿಣಿತರ ಜೊತೆ ಚರ್ಚೆ ಮಾಡಿ ಇದನ್ನು ಯೋಜನೆ ಜಾರಿ ಮಾಡ್ತಿದ್ದೇನೆ. ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ದೃಷ್ಟಿಯಿಂದ ಈ ಯೋಜನೆ ಜಾರಿ ಆಗ್ತದೆ. ಮತ್ತು ಈ ಕಾವೇರಿ ತಂತ್ರಾಂಶದಲ್ಲೂ ಸಹ ಸುಧಾರಣೆ ಆಗಿದೆ ಎಂಬ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಯಾವ ಅಧಿಕಾರಿಗಳು ಕಟ್ಟುನಿಟ್ಟಾಗಿ ತಮ್ಮ ಕರ್ತವ್ಯನ ಮಾಡಲ್ಲ, ಕರ್ತವ್ಯ ಲೋಪದೋಷ ಮಾಡ್ತಾರೆ, ಅವ್ರ ಮೇಲೆ ವಾರ್ನಿಂಗ್ ಮಾಡ್ತೇವೆ, ಮುಂದೆ ಖಂಡಿತವಾಗಲೂ ಕಾನೂನು ಕ್ರಮ ತೆಗೆದುಕೊಳ್ಳುತ್ತೇವೆ ಎಂಬ ಭರವಸೆಯನ್ನು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು. ಇವಿಷ್ಟು ಪ್ರಮುಖ ವಿಷಯವಾಗಿವೆ. ವಿಡಿಯೋ ಜರ್ನಲಿಸ್ಟ್ ವಿಜಯ್ ಕುಮಾರ್ ಜೊತೆ ಕಲ್ಮೇಶ್ ಮಂಡ್ಯ, ಜಿ ನ್ಯೂಸ್ ಕನ್ನಡ, ಹುಬ್ಬಳ್ಳಿ. ಮನೆ ಕಳ್ಳತನ ಮಾಡ್ತಾ ಇದ್ದ ಕಳ್ಳರ ಗ್ಯಾಂಗ್ ಒಂದನ್ನ ಮಡಿವಾಳ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹೈದರಾಬಾದ್ ಮೂಲದ MBA ವಿದ್ಯಾರ್ಥಿ ಹವೇಜ್ ಹಾಗೆಯೇ ಆತನ ಸ್ನೇಹಿತರಾದ ಅಬು ತಾಲಿಕ್, ಹೈಮದ್ ಬಂಧಿತ ಆರೋಪಿಗಳು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಬನ್ನಿ ನೋಡೋಣ. ಮಡಿವಾಳ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿ 3 ಮನೆಗಳನ್ನು ಬಂಧಿಸಿದ್ದಾರೆ. ಹವೇಜ್, ಅಬು ತಾಲಿಕ್ ಮತ್ತು ಹೈಮಜ್ ಎನ್ನೋ 3 ಆರೋಪಿಗಳನ್ನು ಈಗ ಬಂಧಿಸಿ ಜೈಲಿಗಟ್ಟಿರುವಂಥದ್ದು. ಪ್ರಮುಖವಾಗಿ ಈ ಹವೇಜ್ ಏನಿದ್ದಾನೆ ದೊಡ್ಡ ಖದೀಮ ಕಳ್ಳನಾಗಿರುವಂಥದ್ದು. ಅಂತಂದರೆ ಹೈದರಾಬಾದ್ನಲ್ಲಿ ಅತಿ ಹೆಚ್ಚು ಮನೆಗಳ್ಳತನಗಳನ್ನು ಮಾಡಿ ಅಲ್ಲಿ ಅರೆಸ್ಟ್ ಆಗಿ ಜೈಲಿಗೂ ಕೂಡ ಹೋಗಿರ್ತಾನೆ. ಅದಾದ ಮೇಲೆ ಬೆಂಗಳೂರಿಗೂ ಬಂದು ಇಲ್ಲಿ ಕೈಚಳಕವನ್ನು ತೋರಿಸುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅಂದರೆ ಇದುವರೆಗೂ ಕೂಡ ಈ ಹವೇಜ್ ಮೇಲೆ 150ಕ್ಕೂ ಹೆಚ್ಚು ಮನೆಗಳ್ಳತನ ಪ್ರಕರಣಗಳು ಕೂಡ ಇರುವಂಥದ್ದು. ಸದ್ಯಕ್ಕೆ ಹೈದರಾಬಾದ್ನಲ್ಲಿ ಅನೇಕ ಬಾರಿ ಈತ ಅರೆಸ್ಟ್ ಆಗಿರ್ತಾನೆ. 2016ರಿಂದಲೂ ಈಚೆಗೆ ಆತ ಕಳ್ಳತನ ಪ್ರಕರಣಗಳಲ್ಲೂ ಕೂಡ ಭಾಗಿಯಾಗಿರ್ತಾನೆ. ಪೊಲೀಸರು ಕೂಡ ಎಷ್ಟೋ ಬಾರಿ ಈತನನ್ನು ಬಂಧಿಸಿ ವಿಚಾರಣೆಯನ್ನು ನಡೆಸಿ ಜೈಲಿಗಟ್ಟಿದರೂ ಕೂಡ ಮತ್ತೆ ಬೇಲ್ ಮೇಲೆ ಹೊರಗಡೆ ಬಂದು ಮತ್ತೆ ಅದೇ ಕೆಲಸವನ್ನು ಕೂಡ ಮಾಡ್ತಾ ಇದ್ದ. ಇನ್ನು ಈ ಹವೇಜ್ ವಿರುದ್ಧವಾಗಿ ಏನು ಕಳ್ಳತನ ಪ್ರಕರಣಗಳಾದಂತಹ ಸಂದರ್ಭದಲ್ಲಿ ಈ ಹವೇಜ್ನನ್ನೇ ಕರೆದುಕೊಂಡು ಹೋಗುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಿದ್ರು. ಹೀಗಾಗಿ ಇದರಿಂದ ತಪ್ಪಿಸಿಕೊಳ್ಳೋದಕ್ಕಾಗಿ ಇಬ್ಬರು ಆರೋಪಿಗಳನ್ನು ಈ ಏನು 3ರಲ್ಲಿ ಇಬ್ಬರು ಆರೋಪಿಗಳನ್ನು ಈತ ಸೆಲೆಕ್ಟ್ ಮಾಡ್ಕೊಳ್ತಾನೆ. ಇವರಿಗೆ ಕಳ್ಳತನವನ್ನು ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಸಖತ್ತಾಗಿ ಟ್ರೈನಿಂಗನ್ನು ಕೂಡ ಕೊಟ್ಟಿರ್ತಾನೆ. ಅಂತೆಯೇ ಹೈದರಾಬಾದ್ನಿಂದ ಈ ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಾರುತಿ ನಗರಕ್ಕೆ ಈ 3 ಆರೋಪಿಗಳು ಬರ್ತಾರೆ. ಆರೋಪಿಗಳು ಬಂದು ಮನೆಯಲ್ಲಿ ಯಾರೂ ಇಲ್ಲದ ವೇಳೆ 100 ಗ್ರಾಮ್ ಚಿನ್ನವನ್ನು ಮಾರುತಿ ನಗರದಲ್ಲಿದ್ದಂತಹ ಮನೆಗೆ ನುಗ್ಗಿ 100 ಗ್ರಾಮ್ ಚಿನ್ನವನ್ನು ಕಳ್ಳತನ ಮಾಡಿಕೊಂಡು ಅಲ್ಲಿಂದ ಎಸ್ಕೇಪ್ ಕೂಡ ಆಗಿರ್ತಾರೆ. ಹೀಗಾಗಿ ಮನೆಯ ಮಾಲೀಕ ಕೂಡ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ತಾರೆ ಈ ಮಡಿವಾಳ ಪೊಲೀಸ್ ಠಾಣೆಯಲ್ಲಿ. ಅದಾದ ಮೇಲೆ ಪೊಲೀಸ್ ಠಾಣೆಗೆ ತೆರಳಿ ಕಂಪ್ಲೇಂಟ್ ಏನು ರಿಜಿಸ್ಟರ್ ಆಗುತ್ತಲ್ಲ, ಕಾರ್ಯಾಚರಣೆಗೆ ಇಳಿತಾರೆ. ಪೊಲೀಸ್ ತಂಡದಿಂದ ಕಾರ್ಯಾಚರಣೆಗೆ ಇಳಿದು CCTV ದೃಶ್ಯಾವಳಿಗಳ ಆಧಾರದ ಮೇಲೆ ಮತ್ತು ನೆಟ್ವರ್ಕ್ ಆಧಾರದ ಮೇಲೆ ತನಿಖೆಯನ್ನು ಕೈಗೊಂಡಂತಹ ಸಂದರ್ಭದಲ್ಲಿ ಈ ಹವೇಜ್ನ ಅಸಲಿಯತ್ತು ಬಯಲಾಗುತ್ತೆ. ಈತನೇ ಕಳ್ಳ ಅನ್ನೋದು ಕೂಡ ಕನ್ಫರ್ಮ್ ಆಗುತ್ತೆ. ಈಗ ಹೈದರಾಬಾದ್ ಮೂಲದ ಈ ಕಳ್ಳರನ್ನು ಈಗ ಪೊಲೀಸರು ಕೂಡ ಬಂಧಿಸಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಒಟ್ಟು 100 ಗ್ರಾಮ್ ಚಿನ್ನವನ್ನು ಕೂಡ ಸೀಸ್ ಮಾಡಿರುವಂಥದ್ದು. ಇನ್ನು ಇದಕ್ಕೂ ಮುಂಚೆ ಇನ್ನೊಂದು ಪ್ರಮುಖವಾದ ಅಂಶವನ್ನು ಹೇಳಬೇಕು ಅಂತಂದರೆ ಈ ಹವೇಜ್ ಏನಿದ್ದಾನೆ ಈತ MBA ಪದವೀಧರನಾಗಿರ್ತಾನೆ. MBA ಪದವೀಧರನಾಗಿ ಅದಾದ ಮೇಲೆ ಸಾಕಷ್ಟು ದಿನಗಳಿಂದಲೂ ಕೂಡ ಕೆಲಸವನ್ನು ಹುಡುಕ್ತಾ ಇರ್ತಾನೆ. ಕೆಲಸವನ್ನು ಹುಡುಕಿ ಸಾಕಾಗಿ ಆಮೇಲೆ ಕಳ್ಳತನಕ್ಕೆ ಇಳಿದಿರ್ತಾನೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಒಟ್ಟಾರೆಯಾಗಿ 2016ರಿಂದಲೂ ಕೂಡ ಹೈದರಾಬಾದ್ ಪೊಲೀಸರಿಗೆ ತಲೆನೋವಾಗಿದ್ದಂತಹ ಕಳ್ಳನನ್ನು ಈಗ ಬೆಂಗಳೂರಿನ ಮಡಿವಾಳ ಪೊಲೀಸರು ಬಂಧಿಸಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಆತನನ್ನು ಜೈಲಿಗಟ್ಟಿ ಮುಂದಿನ ತನಿಖೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ವಿಶ್ವನಾಥ್ ಹರಿಹರ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಇದು ಈ ಕ್ಷಣದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.